ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಗರ ಪಾಲಿಕೆಯ ತೆರಿಗೆ ಹೆಚ್ಚಳ ಕ್ರಮಕ್ಕೆ ತೀವ್ರ ಆಕ್ರೋಶ. ಪಾಲಿಕೆ ಕಚೇರಿ ಬಳಿ ಬಿಜೆಪಿ ಮುಖಂಡರ ಪ್ರತಿಭಟನೆ. ತುಮಕೂರು ನಗರ ಪಾಲಿಕೆ ವಿವಿಧ ತೆರಿಗೆ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಪಾಲಿಕೆಯಲ್ಲಿ ಹೆಚ್ಚಾಗಿರುವ ಭ್ರಷ್ಟಾಚಾರ ವಿರೋಧಿಸಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್.ಎಸ್. ರವಿಶಂಕರ್ ಹೆಬ್ಬಾಕರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಗುರುವಾರ ಪಾಲಿಕೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಏರಿಸಿರುವ ತೆರಿಗೆ ಹಿಂಪಡೆಯಲು ಒತ್ತಾಯಿಸಿ ನಗರ ಪಾಲಿಕೆ ಆಯುಕ್ತೆ ಶುಭಾರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್.ಎಸ್. ರವಿಶಂಕರ್ ಹೆಬ್ಬಾಕರ್, ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಬೇಗೆಯಿಂದ ತತ್ತರಿಸುವ ಜನಸಾಮಾನ್ಯರಿಗೆ ತುಮಕೂರು ನಗರ ಪಾಲಿಕೆ ತೆರಿಗೆ ಹೆಚ್ಚಳ ಮಾಡಿ ಮತ್ತಷ್ಟು ಹೊರೆ ಮಾಡಿದೆ. ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಲಂಚವಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಲಾಯಿತು. ಈಗ ಪಾಲಿಕೆ ನೀರಿನ ಕಂದಾಯವನ್ನು ಶೇಕಡಾ 200ರಷ್ಟು ಹೆಚ್ಚಿಸಿದೆ. ಯುಜಿಡಿ ಕಂದಾಯ ಶೇಕಡಾ 50ರಷ್ಟು ಏರಿಕೆ ಮಾಡಿದೆ. ಇದಲ್ಲದೆ ಅನೇಕ ತೆರಿಗೆಗಳನ್ನು ಹೆಚ್ಚಿಸಿ ಜನ ವಿರೋಧಿ ನೀತಿಯನ್ನು ಅನುಸರಿಸಿದೆ. ಕೂಡಲೇ ಏರಿಕೆ ಮಾಡಿರುವ ಕಂದಾಯವನ್ನು ಇಳಿಸಬೇಕು. ಇಲ್ಲವಾದಲ್ಲಿ ನಗರ ಪಾಲಿಕೆ ವಿರುದ್ಧ ಬಿಜೆಪಿ ನಿರಂತರ ಹೋರಾಟ ಮಾಡುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸ್ವತ್ತು ಮಾಡಿಸಿಕೊಳ್ಳಲು ನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಸಲ್ಲದ ಸಬೂಬು ಹೇಳುತ್ತಾ ವಿಳಂಬ ಮಾಡುತ್ತಾರೆ. ಆದರೆ ಲಂಚ ಕೊಟ್ಟರೆ ಕೆಲಸ ತುಂಬಾ ಬೇಗ ಆಗುತ್ತದೆ. ಈ ಸ್ವತ್ತು ಮಾಡಿಸಿಕೊಳ್ಳಲು ಸ್ವತ್ತಿನ ಮಾಲೀಕರು ನೀಡಿರುವ ಅರ್ಜಿಗಳನ್ನೇ ವಿಲೇವಾರಿ ಮಾಡದೆ ತಿಂಗಳುಗಟ್ಟಲೆಯಿಂದ ಬಾಕಿ ಉಳಿಸಿಕೊಂಡಿರುವ ಪಾಲಿಕೆಯವರು ಈಗ ಮನೆ ಬಾಗಿಲಿಗೆ ಬಂದು ಈ ಖಾತೆ ಮಾಡಿಕೊಡುತ್ತೇವೆ ಎಂದು ಪ್ರಚಾರ ಮಾಡುತ್ತಿದ್ದಾರೆ. ಮೊದಲು ಪಾಲಿಕೆಗೆ ಬಂದಿರುವ ಅರ್ಜಿಗಳನ್ನು ಇತ್ಯರ್ಥಗೊಳಿಸಿ, ಭ್ರಷ್ಟಾಚಾರ ಕೊನೆಗೊಳಿಸಿ ಎಂದು ರವಿಶಂಕರ್ ಹೆಬ್ಬಾಕರ್ ಅವರು ಒತ್ತಾಯಿಸಿದರು. ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಅಂಬಿಕಾ ಹುಲಿನಾಯ್ಕರ್, ನಿಕಟಪೂರ್ವ ನಗರ ಅಧ್ಯಕ್ಷ ಟಿಎಚ್ ಹನುಮಂತರಾಜು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ನವಚೇತನ್, ಒಬಿಸಿ ಮೋರ್ಚಾ ಅಧ್ಯಕ್ಷೆ ಕೆ ವೇದಮೂರ್ತಿ, ಜಿಲ್ಲಾ ವಕ್ತಾರ ಟಿಆರ್ ಸದಾಶಿವಯ್ಯ, ನಗರ ಪಾಲಿಕೆ ಮಾಜಿ ಸದಸ್ಯರಾದ ವಿಷ್ಣುವರ್ಧನ್, ಸಿಎನ್ ರಮೇಶ್, ಮಲ್ಲಿಕಾರ್ಜುನ್, ಇಂದ್ರಕುಮಾರ್, ಮುಖಂಡರಾದ ಮನೋಹರ ಗೌಡ, ಮಹೇಶ್ ಬಾಬು, ಜ್ಯೋತಿ ತಿಪ್ಪೇಸ್ವಾಮಿ, ಬಂಬು ಮೋಹನ್, ಜೆ ಜಗದೀಶ್, ಹನುಮಂತರಾಜು, ನಿಸರ್ಗ ರಮೇಶ್, ಅಂಜನ್ ಮೂರ್ತಿ, ವಸಂತಮ್ಮ, ಗಂಗಾಧರ್, ಪ್ರೀತಂ ಜೈನ್, ಕೊಪ್ಪಳ್ ನಾಗರಾಜ್, ರೇಖಾ ಶಿವಕುಮಾರ್, ಲತಾ ಬಾಬು, ಮರಿತಿಮ್ಮಯ್ಯ, ವೆಂಕಟಾಚಾರ್, ಆಟೋ ಯಡಿಯೂರಪ್ಪ, ಪ್ರಸನ್ನ ಕುಮಾರ್, ಹರಿಪ್ರಸಾದ್, ದೇವರಾಜು ಮೊದಲಾದವರು ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಅದನ್ನ ನಾವು ಸ್ಕ್ಯಾನ್ ಮಾಡಿ ಹಾಕಬೇಕು ಅಂತಂತಿದ್ದು 2023 ಇದು ಕೇವಲ 48,000ದಿಂದ 50,000ವರೆಗೂ ನಮಗೆ ಈ ಆಸ್ತಿ ಏನಿತ್ತು ಅದು ನಮ್ಮ ಆಸ್ತಿ ಕಣಜದಲ್ಲಿ ಬಂದು ಕೂತ್ಕೊಂಡಿದೆ. ಬಾಕಿ ಸಿಟಿಸನ್ನಲ್ಲಿ ನಾವೇನು ಡಾಕ್ಯುಮೆಂಟ್ಗೆ ಮತ್ತು NOCಗಳು ಅವ್ರ ಹತ್ರ ಏನೇನು ಕನ್ವರ್ಷನ್ ಕಾಪಿ ಇದೆ ಅವನ್ನೆಲ್ಲ ಮನೆಗೆ ಹೋಗಿ ಕೇಳಿದಾಗ ಕೆಲವರು ನಾನು ಇಲ್ಲಿ ಓನರ್ ಇರೋಲ್ಲ, ಬೇರೆ ಕಡೆ ಇರ್ತೀನಿ, ಮನೆ ನಂದಿರಲ್ಲ, ಬಾಡಿಗೆಗೆ ಬಿಟ್ಟಿರ್ತೀನಿ, ಈ ಥರ ಎಲ್ಲ ಹಲವಾರು ಕಾರಣಗಳಿಂದ ನಮಗೊಂದು 20,000ರಿಂದ 30,000 ಆಸ್ತಿ ಕಣಜದಲ್ಲಿ ಅದು ಎಂಟ್ರಿ ಆಗಿಲ್ಲ. ಸರ್ ಕೇಳಿದ್ರು ನಿಮ್ಮಲ್ಲೇ ಇರಬೇಕದು ಅಂತಂತ. ಹಾಗಾಗಿ ಕಾವೇರಿ 2.0 ಅನ್ನೋದನ್ನು 2024ರಲ್ಲಿ ಮಾನ್ಯ ನಗರಾಭಿವೃದ್ಧಿ ಇಲಾಖೆಯು ಕಡ್ಡಾಯಗೊಳಿಸಿತು. ಈ ಹಿಂದೆ ಅದು ಕೇವಲ ರಾಮನಗರ ಮತ್ತು ಕನಕಪುರ CMCಗಳಿಗೆ ಮಾತ್ರ ಅದು ಪೈಲಟ್ ಪ್ರಾಜೆಕ್ಟಲ್ಲಿ ಇತ್ತು. ಅಲ್ಲಿಗೆ ನಾನೇ ಕಮಿಷನರ್ ಇದ್ದಿದ್ದು. ಆ ಪೈಲಟ್ ಪ್ರಾಜೆಕ್ಟಲ್ಲಿ ಕಾವೇರಿ 2.0ದಲ್ಲಿ ನಾವು ಮಾಡಿದ್ವಿ. ಈಗ ಎಂಟೈರ್ ರಾಜ್ಯದಲ್ಲಿರುವ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗೆ PIDಗಳು ಏನು ಮ್ಯೂಟೇಷನ್ ಆಗ್ತವೆ, ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಏನಾಗ್ತವೆ ಅದು ನಮಗೆ ಸಬ್ ರಿಜಿಸ್ಟ್ರಿಯಿಂದಲೇ ಡೈರೆಕ್ಟಾಗಿ ನಮ್ಮ ಆಫೀಸ್ಗೆ ಬರಬೇಕು ಅನ್ನೋದಿದೆ. ಹಾಗಾಗಿ ಅಂಥ ಖಾತೆಗಳು ಮಾತ್ರ ನಮಗೆ ಮ್ಯೂಟೇಷನ್ ಆಗಿರುವುದು ಕಾವೇರಿ 2.0ರಲ್ಲಿ ಬರ್ತವೆ. ಆದರೆ ಈ ಖಾತೆಗಳು ನಾವೇನು ಕೇಳ್ತಾ ಇದ್ದೀವಿ, ಸೇಲ್ ಡೀಡು ಮತ್ತು ಬೇರೆ ಬೇರೆ MAR ಕಾಪಿ ನಾವೇ ನಮ್ಮ ಆಫೀಸಿಂದ ಕೊಡ್ತಿದ್ದೀವಿ. ಅದು ಕ್ಯಾರೇಜ್ ಚಾರ್ಜ್ ಮಾಡಲ್ಲ. ಈ ಹಿಂದೆ 2 ನೌಕರರಿದ್ದರು, ಅದನ್ನು ದೃಢೀಕರಣನೂ ಮಾಡ್ತಿದ್ರು. MAR ಕಾಪಿನ ಫ್ರೀಯಾಗಿ ಕೊಡಬೇಕು ಅಂತಂದು ಹೇಳಿ ಆದೇಶ ಮಾಡಿದೆ. ಅದು ಅವರಿಗೆ ಫ್ರೀಯಾಗಿ ಕಿಯಾಸ್ಕಲ್ಲಿ ಸಿಗ್ತಾ ಇದೆ. ಅದನ್ನು ತೊಗೊಂಡು ಅವರು ನಮಗೆ ಇದನ್ನು ಕ್ರಯಪತ್ರಗಳು, ಟ್ಯಾಕ್ಸು, ಸೇಲ್ ಡೀಡ್ಗಳನ್ನ ಕೊಡಬೇಕೇ ವಿನಃ ಈ ಏನು ನಮ್ಮಲ್ಲಿ ಆಸ್ತಿ ಕಣಜದಲ್ಲಿ ಆಲ್ರೆಡಿ PID ತೊಗೊಂಡಿರೋರು ಕಾವೇರಿ 2.0 ಅಂತ ಬರ್ತಿದೆ. ನಾನು ಆಗಲೇ ಕೆಲವರು ಯಾರೋ ಮಾತಾಡ್ದಾಗ ಕೇಳಿಸ್ಕೊಂಡೆ 6 ತಿಂಗಳು 7 ತಿಂಗಳು ಅಂತ ಹೇಳ್ತಿದ್ರು. ಈ ಆಸ್ತಿ ಅಂದರೆ 2 ಭಾಗ ಇರುತ್ತೆ. ಈ ಖಾತೆ ಬೇರೆ, ಅದು 7 ದಿವಸ ಕೊಡೋದು ಅಂಥದ್ದು, ಮತ್ತು ಮ್ಯೂಟೇಷನ್ಗೆ ಇರುತ್ತೆ 45 ದಿನಗಳು ಇತ್ತು. ನಗರಾಭಿವೃದ್ಧಿ ಇಲಾಖೆ ಇದನ್ನು 15 ದಿವಸ ಕಡಿಮೆ ಮಾಡಿ ಹೇಳ್ತಿದ್ರು. ಸರ್ ಯಾರಿಗೋ ಒಬ್ಬರಿಗೆ ಮದುವೆ ಮಾಡಿಸೋದು ಅದು ಇದು ಎಲ್ಲ ಇರುತ್ತೆ. ಈಗ ತಂದೆ ಅವರ ಮಗಳಿಗೆ ದಾನ ಕೊಟ್ಟಾಗ ಅದು ಜಲ್ದಿ ಆಗೋದಿಲ್ಲ. ಪಬ್ಲಿಕ್ ನೋಟಿಸ್ಗೆ ಅಂತಲೇ ನಮಗೆ 30 ದಿವಸ ಹಾಕಬೇಕಾಗುತ್ತೆ. ಇದನ್ನು ಕಡಿಮೆ ಮಾಡಿದರೆ ಇಲಾಖೆ ನಮಗೆ 15 ದಿವಸ ಕೊಟ್ಟು ಕೇವಲ 30 ದಿನಗಳಲ್ಲೇ ನಿಮಗೆ ಮ್ಯೂಟೇಷನ್ ಆಗಬೇಕು ಅಂತ
ಆದೇಶ ಮಾಡಿದೆ. ಹಾಗೆ ತಾವು ಹೇಳಿದ್ರಿ ಅವ್ರನ್ನ ಬಂದಾಗ ಸ್ಪಂದಿಸಲ್ಲ ಅಂತ. ಹಾಗಾಗಿ ನಾನೇನ್ ಮಾಡಿದೆ, ಅಪ್ರೂವಲ್ ಏನಿದೆ ಅದನ್ನ ನಾನೇ ಇಟ್ಕೊಂಡು ಕೆಲವೊಂದು ವೆರಿಫೈಯರ್ನ ಮಾತ್ರ ಕೆಲ ಸಿಬ್ಬಂದಿಗಳಿಗೆ ಈಗ ಕೊಟ್ಟಿದ್ದೀನಿ. ನನ್ನ ಹತ್ರ ಎಷ್ಟು ಖಾತೆಗಳು ಮ್ಯೂಟೇಷನಲ್ ಆಗಲಿ ಖಾತೆ ಆಗಲಿ ಬಂದರೂ ನಮ್ಮ ಚೇಂಬರ್ ಒಳಗೆ ಹಾಗೆ ಒಂದಷ್ಟು ಜನಕ್ಕೆ ಗೊತ್ತಿರ್ಬೇಕು ಸರ್, ನನ್ನ ಚೇಂಬರ್ ಒಳಗಡೆ ಕರೆದು ಅವ್ರ PID ತಗೊಂಡು ಅಲ್ಲೇ ನಾವು ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದೀವಿ. ಮತ್ತು ಹಂತ ಹಂತವಾಗಿ ಮತ್ತಷ್ಟು ನಾವು ಇದು ಎಲ್ಲೂ ಭ್ರಷ್ಟಾಚಾರ ಆಗದೇ ಇರಲಿ ಅಂತ ಮತ್ತಷ್ಟು ಒಂದೊಂದು ನಿಯಮಗಳನ್ನು ತಂದು ಸಾರ್ವಜನಿಕ ಫ್ರೆಂಡ್ಲಿ ಆಗೋಕ್ಕೆ ನಾವು ಕೆಲಸ. ರೆವಿನ್ಯೂ ಖಾತೆಗೆ ಈ ಸೊತ್ತು ಕೊಟ್ಟದಂತ ನಗರ ಪಾಲಿಕೆ ಇದು. ಕಾಂಗ್ರೆಸ್ ಕಚೇರಿಗೆ ರೆವಿನ್ಯೂ ಖಾತೆಗೆ ಪಾಣಿ ಇರೋಂಥದಕ್ಕೆ ಈ ಸೊತ್ತು ಕೊಟ್ಟು ರಿಜಿಸ್ಟರ್ ಮಾಡಿಸಿದ್ರಿ ನೀವು ಈ ಖಾತಾ. ಅದ್ರ ಮುಂದೆ ನಾವು ಆಲ್ರೆಡಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ. ಇಷ್ಟೆಲ್ಲ ಆದ್ರೂ ನೀವು ಈ ಕೆಟ್ಟ ಚಾಳಿಯನ್ನ ನಿಮ್ಮ ನಗರ ಪಾಲಿಕೆ ಸಿಬ್ಬಂದಿ, ಕೆಲವು ಸಿಬ್ಬಂದಿ ಇರ್ಬೋದು, ಕೆಲವರು ಒಳ್ಳೆಯರು ಇರ್ಬೋದು, ನನ್ನ ಅವ್ರ ಬಗ್ಗೆ ಮಾತಾಡಲ್ಲ. ಕೆಲವು ಸಿಬ್ಬಂದಿ ಬರೀ ದುಡ್ಡು ಮಾಡೋದಕ್ಕೆ, ಯಾಕೆಂದ್ರೆ ಈ ಸೊತ್ತು ಮಾಡಿದಾದ್ಮೇಲೆ ಅವ್ರಿಗೆ ದುಡ್ಡು ಸಿಗಲ್ಲ. ಈ ಸೊತ್ತು ಆದ್ಮೇಲೆ ಆಟೋಮೆಟಿಕ್ ಆಗಿ ಜನರೇಟ್ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಸೊತ್ತು ಆದ್ಮೇಲೆ ಅಷ್ಟೊತ್ತಿಗೆ ಎಲ್ಲ 1 ಲಕ್ಷ ಈ ಸೊತ್ತಿದೆ ನಗರ ಪಾಲಿಕೆಯಲ್ಲಿ 1,20,000 ಇಂಟು 10,000 ಅಂತ ಎಷ್ಟು ಕೋಟಿ ಆಯ್ತು? ಆ ದುಡ್ಡು ಎಲ್ಲಿಗೆ ಹೋಗ್ಬೇಕು? ಯಾವ ದುಡ್ಡು ಅದು? ಈ ಭ್ರಷ್ಟಾಚಾರ ಇಲ್ಲಿ ನಿಲ್ಬೇಕು ತುಮಕೂರು ನಗರ ಪಾಲಿಕೆಯಲ್ಲಿ. ತಾವು ಇದಕ್ಕೆ ಸಮಜಾಯಿಷನ್ನು ಕೊಡಬೇಕು, ಇದನ್ನ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಈಗಾಗಲೇ ಏನು ಅವೈಜ್ಞಾನಿಕವಾಗಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ ನ ಜಾಸ್ತಿ ಮಾಡಿದ್ರ, ಈ ಕೂಡಲೇ ಅದನ್ನ ರದ್ದು ಮಾಡಬೇಕು. ಇಲ್ಲಾಂದ್ರೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ಹೋರಾಟವನ್ನ ಖಂಡಿತ ಮಾಡುತ್ತೆ ನಿಮ್ಮ ವಿರುದ್ಧವಾಗಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ದಯಮಾಡಿ ಇವಕ್ಕೆಲ್ಲ ಉತ್ತರವನ್ನು ತಾವು ಕೊಡಬೇಕು.